ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮಹಾಶಿವ ಭಕ್ತರಾದ ಸಿರಿಯಾಳನನ್ನು ಶೆಟ್ಟಿ ಎಂದು ಕರೆಯಬಹುದೇ? ಮಾಚಿದೇವನನ್ನು ಅಗಸ ಎನ್ನಲಾದೀತೆ. ಕಕ್ಕಯ್ಯನಿಗೆ ಗೋರ ಎನ್ನಬಹುದೇ? ಚೆನ್ನಯ್ಯನಿಗೆ ಮಾದರವನು ಎಂದೇನೆಯೇ? ಮೈಮರೆತು ನಾನು ಬ್ರಾಹ್ಮಣ ಎಂದುಕೊಂಡರೆ ಕೂಡಲ ಸಂಗಮನಾಥನು ನಕ್ಕು ಬಿಡುತ್ತಾನೆ. ಶಿವಭಕ್ತ ಚೆನ್ನಯ್ಯನ ಮಗನ ಸೇವಕಿಯ ಮಗ ಹಾಗೂ ಕಕ್ಕಯ್ಯನ ಮನೆದಾಸಿಯ ಮಗಳು ಇಬ್ಬರು ಹೊಲಕ್ಕೆ ಕುಳ್ಳು ತರಲು ಹೋಗಿ ಗಂಧರ್ವ ವಿಧಿಯಂತೆ ಮದುವೆಯಾಗಿ ಕೂಡಿಕೊಂಡರು. ಅವರ ಸಹವಾಸದ ಫಲವಾಗಿ ಅವರಿಗೆ ನಾನು ಮಗನಾಗಿ ಹುಟ್ಟಿದೆ. ಇದಕ್ಕೆ ಕೂಡಲ ಸಂಗಮ ದೇವರೇ ಸಾಕ್ಷಿಯಾಗಿದ್ದಾನೆ. ವೇಶ್ಯೆಯ ಗರ್ಭದಲ್ಲಿ ಹುಟ್ಟಿ ಬಂದ ಮಗನು ಮನೆಗೆ ಬಂದ ವಿಟರಿಗೆಲ್ಲ ಅಪ್ಪ ಅಪ್ಪ ಎನ್ನುವಂತೆ ನಾನೆನ್ನಲಾರೆ. ಮಾದರ ಚೆನ್ನಯ್ಯನೇ ತಂದೆಯು, ಚೆನ್ನಯ್ಯನ ಮಗ ನಾನು. ಕೂಡಲ ಸಂಗಮನಾಥನ ಶರಣರ ಬಳಗದ ದೊಡ್ಡ ಮನೆಯಲ್ಲಿ ಬಸವಣ್ಣನು ಕೂಲಿನರ ಮಗನು. ವಂಶದ ಮೂಲ ಪುರುಷ ಶಿವನ ವಂಶದಲ್ಲಿ ಮಹಾ ಸದ್ಭಕ್ತನಾಗಿ ವಂಶ ಉದ್ಧರಿಸಲು ಹುಟ್ಟಿ ಬಂದ ಮಾದರವನ ಮಗ ನಾನು. ಜಾತಿ ಸೂತಕ ಮೈಲಿಗೆ ಕಿತ್ತೊಗೆದು ಬಿಟ್ಟ ಆ ನನ್ನ ತಂದೆ ಕೂಡಲ ಸಂಗಮೇಶ. ಮಾದರ ಚೆನ್ನಯ್ಯನು ನನ್ನ ಮುತ್ತಜ್ಜನ ಅಜ್ಜ. ಮಾದರ ಚೆನ್ನಯ್ಯ ಡೋರ, ಕಕ್ಕಯ್ಯ ನನ್ನ ತಂದೆ. ಅಡೆದರು ಚಿಕ್ಕಯ್ಯ ಒಡೆಯ, ಕಿನ್ನರಿ ಬೊಮ್ಮಯ್ಯ ನನ್ನ ಅಣ್ಣ. ಇಂಥವನನ್ನು ಅರಿಯಲಾರಿರ ಸಂಗಮನಾಥ. ಭಕ್ತಿ ತಿಲ ಮಾತ್ರವಿಲ್ಲದ ದಟ್ಟ ದರಿದ್ರ ನಾನು. ಅದನ್ನು ಕಕ್ಕಯ್ಯನ, ಚೆನ್ನಯ್ಯನ, ದಾಸಿಮ್ಮಯ್ಯನ ಮನೆಗಳೆಲ್ಲ ಬೇಡಿದೆ. ಆದರೆ ಆ ಶಿವಶರಣರು ಭಕ್ತಿಯ ಭಿಕ್ಷೆಯನ್ನು ನೀಡಿದರೆ ಬಾಳ ಭವ್ಯತೆಯ ಪಾತ್ರೆ ತುಂಬಿ ಹೋಗುವುದು ಸಂಗಮನಾಥ. ದೊಡ್ಡಪ್ಪ ಒಲೆಯ, ಚಿಕ್ಕಪ್ಪ ಗೋರ ಕಕ್ಕಯ್ಯ. ನನ್ನ ಅಪ್ಪಗಳ ಅಪ್ಪನು ಮಾದರ ಚೆನ್ನಯ್ಯ. ಕೂಡಲ ಸಂಗಮೇಶ ನಿಮ್ಮ ಶರಣರು ಒಲಿದು ಅವಿರತವು ನನ್ನನ್ನು ಕಾಪಾಡಲು ಸಿದ್ಧರಿದ್ದಾರೆ. ನನ್ನ ತಾಯಿ ನಿಂಬೆವ್ವ ಮೈ ತೊಳೆದು ಉಣಬಡಿಸುವಳು. ತಂದೆ ಚೆನ್ನಯ್ಯ ಕೂಲಿ ಕುಂಬಳಿ ಮಾಡಿ ಸಲಹುತ್ತಾರೆ. ನನಗೆ ದಿಕ್ಕಿಲ್ಲದವನನ್ನ ಬೇಡ. ಅಕ್ಕ ಕಂಚಿನ ಪಾತ್ರೆಯಲ್ಲಿ ಅಡಿಗೆ ಮಾಡುತ್ತಾಳೆ. ನನ್ನ ಅಜ್ಜ ಮುತ್ತಜ್ಜರು ಮಾಡಿ ನೀಡಿದ ಭಕ್ತಿಯನ್ನು ನಿಮ್ಮ ಕೃಪೆಯಿಂದ ಪಡೆಯುವೆ ಕೂಡಲ ಸಂಗಮದೇವ. ನನಗ್ಯಾರು ಇಲ್ಲ ಎನ್ನುತ್ತಾರೆ ಜನ. ಶ್ರೇಷ್ಠ ಶಿವಭಕ್ತ ಬಾಣಸೂರ ಮಯೂರ ಕಾಳಿದಾಸ ನಾನೇ. ದೋರ ಕಕ್ಕಯ್ಯ, ಹಿರಿಮಯ್ಯ ಚಿಕ್ಕಯ್ಯ, ಚೆನ್ನಯ್ಯ ಇವರೆಲ್ಲರೂ ಎತ್ತಿ ಮುದ್ದಾಡಿ ಕಾಪಾಡಿದರು ಸಂಗಮನಾಥ. ಶಿವನೇ, ನಿಮ್ಮ ವಂಶದಲ್ಲಿ ಹುಟ್ಟಿದ ಒಬ್ಬ ಸೇವಕನ ಸೇವೆ ಮಾಡಿದವನ ಮಗ ನಾನು. ನಾನು ನಿಮ್ಮ ಬಳಗದಲ್ಲೊಬ್ಬ. ಬಳಗದ ಸೇವೆಯಲ್ಲಿರುವ ವಂಶದ ಸಣ್ಣ ಕುಡಿ ನಾನೊಬ್ಬ. ಕೂಡಲ ಸಂಗಮದೇವ, ನಿಮ್ಮ ಮಹಾದೇವತ್ವಕ್ಕೆ ಕೆಡುಕಿಲ್ಲದಾಗ ನನ್ನ ಸೇವೆಗೆಲ್ಲಿಂದ ಬರಬೇಕು ಕೇಡು? ಕೈಗಳೇ ಕಸಬರಿಗೆಯಾಗಿ ತಲೆಯ ಮೇಲೆ ಹಗ್ಗವನ್ನಿಟ್ಟುಕೊಂಡು ನಿಮ್ಮ ಸೇವೆಯಲ್ಲಿರುವ ಸೇವಕನ ಮಗ ನಾನು. ಮಂಚವ ಒರಸಿನ ಕೆಲಸ ಮಾಡುವ ಸೇವಕನ ಮಗನು ನಾನು ಸಂಗಮೇಶ. ರಾಜಭವನದಲ್ಲಿ ರಾಣಿಯಾಗುವುದಕ್ಕಿಂತ ಶಿವಭಕ್ತರ ಮನೆಯಲ್ಲಿ ದಾಸ್ಯ ಮಾಡುವುದು ಶ್ರೇಷ್ಠ. ಯಾಕೆಂದರೆ ಅವರು ಅಭಿಷೇಕ ಜಲ ತೆಗೆದುಕೊಂಡು ಬಾ, ಪತ್ರಿ ಪುಷ್ಪ ಅಣಿಗೊಳಿಸು, ಶಿವಲಿಂಗಕ್ಕೆ ಪ್ರಸಾದ ಎಡೆ ಮಾಡು ಎಂದು ಸರ್ವಶ್ರೇಷ್ಠ ಸೇವೆಗೆ ಹಚ್ಚುವರು. ಕೂಡಲ ಸಂಗಮೇಶನ ಶರಣರ ಮನೆಯಲ್ಲಿ ದಾಸನೆ ಮಾಡಿದಷ್ಟನ್ನೇ ತೋಡಿಕೊಂಡು ಉಣ್ಣು ಎನ್ನುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.